ಎಲ್ಲರಿಗೂ ನಮಸ್ಕಾರ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಡಾಕ್ಟರ್ ವಿ ನಾಗರಾಜ್ ಅವರೇ, ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿದ ನಾಡೋಜ BT ರುದ್ರೇಶ್ ಅವರೇ, ಗ್ರಂಥಕರ್ತರಾದ ವೇದವಾಚಸ್ಪತಿ ಡಾಕ್ಟರ್ ಬೆಳವಾಡಿ ಹರೀಶ್ ಭಟ್ಟರೇ, ನನ್ನ ಆತ್ಮೀಯ ಮಿತ್ರರಾದ ಡಾಕ್ಟರ್ GB ಹರೀಶ್ ಅವರೇ ಮತ್ತು ಡಾಕ್ಟರ್ ಬೆಳವಾಡಿ ಮಂಜುನಾಥ ಅವರೇ, ಇಲ್ಲಿ ಸೇರಿದಂತಹ ಅಧ್ಯಾತ್ಮ ಬಂಧುಗಳೇ, ಹೊತ್ತಲ್ಲದ ಹೊತ್ತಿನಲ್ಲಿ ಮಾತು ಆರಂಭ ಮಾಡ್ತಾ ಇದ್ದೇನೆ, ತಾಳ್ಮೆಯಿಂದ ಅವತರಿಸಬೇಕು. ಭಾರತೀಯ ಅಧ್ಯಾತ್ಮ ಪ್ರಪಂಚದಲ್ಲಿ ಒಂದು ಅದ್ವಿತೀಯ ಸಾಧನೆಯ ಸುಮುಹೂರ್ತ ಇದು ಅನ್ನುವ ಸಂತೋಷ, ಸಂಭ್ರಮ, ಸಡಗರ ನಮ್ಮದು. ಯಾಕೆಂದರೆ ಇದುವರೆಗೆ ದಶೋಪನಿಷತ್ತುಗಳನ್ನು ನಾವು ಕೇಳಿದ್ವಿ, 108 ಉಪನಿಷತ್ತುಗಳು ಇವೆ ಅನ್ನೋ ಉಲ್ಲೇಖಗಳನ್ನು ನೋಡಿದ್ವಿ. ಆದರೆ ಕಣ್ಣೆದುರಿಗೆ 150 ಉಪನಿಷತ್ತುಗಳು, ಅದು ಕನ್ನಡದ ಸಾಹಿತ್ಯದ ಮೂಲಕ ನಮಗೆ ಒದಗಿ ಬಂದಿರುವುದು ಕರ್ನಾಟಕದ ಭಾಗ್ಯ ಅಲ್ಲ, ಅದು ಭುವನದ ಭಾಗ್ಯ ನಿಜವಾಗಿ ಕೂಡ. ಅದಕ್ಕಾಗಿ ಮೊದಲು ಡಾಕ್ಟರ್ ಹರೀಶ್ ಭಟ್ಟರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳನ್ನು ಮೊದಲೇ ಸಲ್ಲಿಸ್ತೇನೆ. ಈ ಮೊದಲಿನ ಕೆಲವು ಉಪನಿಷತ್ತುಗಳ ವ್ಯಾಖ್ಯಾನದ ಮಂಗಳಾಚರಣೆಯ ಸಂದರ್ಭದಲ್ಲಿ ಐತರೇಯ ಉಪನಿಷತ್ತಿನ ಮಂತ್ರವನ್ನು ಅವರು ಅಲ್ಲಿ ಸೂಚಿಸಿದ್ದಾರೆ. ಬಹಳ ಅರ್ಥಪೂರ್ಣವಾದಂತಹ ಮಂತ್ರ ಅದು. ಓಂ ವಾಗ್ಮೇ ಮನಸಿ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತ ಆವಿರ್ಮಯೇಧಿ ಅಂತ ಅದು ಆರಂಭ ಆಗ್ತದೆ. ವಿಶೇಷ ಅಂತಂದ್ರೆ ಅನೇನ ಅಧೀತೇನ ಅಹೋರಾತ್ರಾನ್ ಸಂದದಾಮಿ ಅಂತ ಮಾತು ಬರ್ತದೆ. ಅದರಲ್ಲಿ ಉಪನಿಷತ್ತು ಗುರು ಮತ್ತು ಶಿಷ್ಯರಿಬ್ಬರು ಪ್ರವಚನದ ಸಂಧಾನದ ಮೂಲಕ ಹತ್ತಿರ ಕುಳಿತುಕೊಂಡು ಪರಬ್ರಹ್ಮ ಚಿಂತನೆಯನ್ನು ಮಾಡುವ ಸಂದರ್ಭದಲ್ಲಿ ಹೇಳುವ ಮಾತು ನೋಡಿ, ಅನೇನ ಅಧೀತೇನ ಅಹೋರಾತ್ರಾನ್ ಸಂದದಾಮಿ. ಈ ಅಧ್ಯಯನದಿಂದ ನಾನು ಕತ್ತಲೆ ಬೆಳಕುಗಳನ್ನು ಒಂದು ಮಾಡ್ತೇನೆ. ಇದಕ್ಕಿಂತ ದೊಡ್ಡ ಕಾವ್ಯ ಬೇಕಾ? ಹಗಲು ರಾತ್ರಿಗಳನ್ನು ಒಂದು ಮಾಡ್ತೇನೆ. ಅಜ್ಞಾನ ಮತ್ತೆ ಜ್ಞಾನಗಳ ಅಧ್ಯಯನದ ಆ ಮೂಲಕ ಅಜ್ಞಾನವನ್ನು ತೊಲಗಿಸುವ ಕೆಲಸ ಮಾಡ್ತೇನೆ. ಕತ್ತಲೆ ಮತ್ತೆ ಬೆಳಕನ್ನು ಒಂದು ಮಾಡುವುದು ಅಂದ್ರೆ ಏನು? ಎಲ್ಲವನ್ನೂ ಬೆಳಕು ಮಾಡುವುದು ಅಂತ. ಅನೇನ ಅಧೀತೇನ ಅಹೋರಾತ್ರಾನ್ ಸಂದದಾಮಿ. ಅಂತಹ ಕಾವ್ಯಾತ್ಮಕವಾದ ಸೌಂದರ್ಯ ಈ ಉಪನಿಷತ್ತುಗಳ ಒಳಗಡೆ ಹರಿಯುತ್ತಾ ಹೋಗುತ್ತದೆ. ಅದೇ ಮಂತ್ರದ ಕೊನೆಗೆ ಬರ್ತದೆ, ಅದನ್ನು ಕೇಳಬೇಕು. ಅವತು ವಕ್ತಾರಂ, ಅವತು ವಕ್ತಾರಂ, 2 ಬಾರಿ ಬರುತ್ತದೆ ಅದು. ಅವತು ವಕ್ತಾರಂ ಅಂತ 1 ಬಾರಿ ಇಲ್ಲ ಅಲ್ಲಿ. ಅವತು ವಕ್ತಾರಂ, ಅವತು ವಕ್ತಾರಂ 2 ಬಾರಿ ಬರೋದ್ರ ಅರ್ಥ, ನನಗೆ ಪಾಠ ಮಾಡುವ ಗುರು ಅವನನ್ನು, ಓ ದೇವರೇ ನೀನು ಕಾಪಾಡು, ನೀನು ಕಾಪಾಡು ಅಂತ. ಮಾಂ ಅವತು, ನನ್ನನ್ನು ಒಮ್ಮೆ ಕಾಪಾಡು, ಆದರೆ ನನ್ನ ಗುರುವನ್ನು 2 ಬಾರಿ ಕಾಪಾಡು. ಈ ಕಾವ್ಯದ ಶಿಲ್ಪ ಇದೆಯಲ್ಲ, ದ ಸ್ಟ್ರಕ್ಚರ್, ಅದರಲ್ಲಿ ಇರುವಂತಹ ಧ್ವನಿ ಇದು. ಹೇಗೆ ಜ್ಞಾನವನ್ನು ಪಡೆಯಬೇಕು ಎನ್ನುವಂತಹ ಆ ಜಿಜ್ಞಾಸು ತನ್ನ ಗುರುವಿನ ಬಗೆಗೆ ಎಂತಹ ಅಪ್ರತಿಮವಾದಂತಹ ಗೌರವವನ್ನು ಇಟ್ಟುಕೊಂಡಿದ್ದಾನೆ ಅನ್ನೋದಕ್ಕೆ ಐತರೇಯ ಉಪನಿಷತ್ತಿನ ಈ ಮೊದಲಿನ ಮಂತ್ರವೇ ಸಾಕ್ಷಿಯಾಗಿದೆ ಅಂತ ನಾವು ಅಂದ್ಕೊಳ್ಬಹುದು. ಮುಕ್ತಿಕೋಪನಿಷತ್ತು ಅನ್ನುವುದು ಬಹಳ ಮುಖ್ಯವಾದಂತಹ ಒಂದು ಉಪನಿಷತ್ತು. ಅದು ಶ್ರೀರಾಮದೇವರು ಮತ್ತು ಹನುಮಂತ ಇಬ್ಬರ ನಡುವೆ ನಡೆಯುವಂತಹ ಒಂದು ಸಂವಾದ ರೂಪದಲ್ಲಿದೆ. ಅದರಲ್ಲಿ ಮೊದಲಿಗೆ 108 ಉಪನಿಷತ್ತುಗಳ ಉಲ್ಲೇಖ ಬರ್ತದೆ. ಬಹಳ ಚೆನ್ನಾಗಿದೆ ಆ ಸಂವಾದ. ಅದರಲ್ಲಿ ಹೇಳ್ತಾನೆ ರಾಮ, ಮಾಂಡೂಕ್ಯಮೇಕಂ ಏವಾಲಂ ಮುಮುಕ್ಷೂಣಾಂ ವಿಮುಕ್ತಯೇ. ಎಲ್ಲ ಉಪನಿಷತ್ತು ಓದಬೇಕಾಗಿಲ್ಲಪ್ಪ, ಬರೀ ಮಾಂಡೂಕ್ಯೋಪನಿಷತ್ತು ಒಂದೇ ಸಾಕು ಜೀವನದ ಸಾರ್ಥಕತೆಗೆ. ಅದಾದ ಮೇಲೂ ನಿನಗೆ ಓದಬೇಕು ಅಂತ ಮನಸ್ಸಿದ್ರೆ 10 ಉಪನಿಷತ್ತುಗಳನ್ನು ಓದು. ಆ 10 ಉಪನಿಷತ್ತು ಓದಿದ ಮೇಲೂ ನಿನಗೆ ಆತ್ಮಜ್ಞಾನದ ಕುರಿತಾದ ಚಿಂತನೆ ಮಾಡಬೇಕು ಅಂತ ಇದ್ರೆ ಮೊದಲ 32 ಉಪನಿಷತ್ತುಗಳನ್ನು ಓದು. ಆ 32 ಉಪನಿಷತ್ತುಗಳು
ನಿನಗೆ ಸಂಪೂರ್ಣ ಹಸಿವನ್ನು ನೀಗಿಸಲಿಲ್ಲ ಅಂತಂದರೆ 108 ಉಪನಿಷತ್ತುಗಳನ್ನು ಓದು. ಶ್ರೀರಾಮಚಂದ್ರ ಹನುಮಂತನಿಗೆ ಹೇಳಿದಂತಹ ಉಪದೇಶ ಇದು. ಆಗ ವಿಶದವಾಗಿ ಈ ಶಕೇನ ಕಟ ಪ್ರಶ್ನ ಮುಂಡಮಾಂಡುಕ್ಯತಿತ್ತಿರಿ ಐತರೇಯಂಚ ಛಾಂದೋಗ್ಯಂ ಬೃಹದಾರಣ್ಯಕಂ ತಥಾ ಅಂತ 108 ಉಪನಿಷತ್ತುಗಳ ಹೆಸರುಗಳ ಮಾಲೆ ಬರ್ತದೆ. ರಾಮದೇವರೇ ಹೇಳಿದಂತಹ ಉಲ್ಲೇಖ ಇದು ಬಹಳ ಮುಖ್ಯ. ಉಪನಿಷತ್ತಿನ ಮಾತುಗಳು ನೋಡಿ ನಮಗೆ ಸರಳವಾಗಿ ಗಹನವಾದ ಅರ್ಥವನ್ನು ಘನೀಭೂತ ರೀತಿಯಲ್ಲಿ ಕಟ್ಟಿಕೊಡುವಂತಹ ಅಮೃತ ಬಿಂದುಗಳ ಹಾಗೆ ಆ ನುಡಿಮುತ್ತುಗಳನ್ನು ಉಪನಿಷತ್ತಿನಲ್ಲಿ ನೋಡಬಹುದು. ಇಡೀ ಉಪನಿಷತ್ತುಗಳನ್ನು ಕಂಠಪಾಠ ಮಾಡಿಕೊಂಡು ಪಾರಾಯಣ ಮಾಡಬೇಕು ಅಂತಲ್ಲ, ಅಲ್ಲಿರುವಂತಹ ಒಂದೊಂದು ನುಡಿಮುತ್ತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರು, ಮನೆಯಲ್ಲಿ ಘೋಷಣೆ ಹಾಗೆ ಹಾಕ್ಕೊಂಡ್ರು ಕೂಡ ಅದು ಅದ್ಭುತವಾದಂತಹ ಒಂದು ಮಾರ್ಗದರ್ಶನವನ್ನು ಮಾಡುತ್ತದೆ. ನೋಡಿ, ಅವುಗಳಲ್ಲಿ ಕೆಲವು ವಿಕಾರದಂಡೋಧ್ಯೇಯ, ಎಷ್ಟು ಉನ್ನತವಾದಂತಹ ಮಾತು ನೋಡಿ. ಈ ವಿಕಾರಗಳನ್ನು ಜಯಿಸುವುದೇ ಬದುಕಿನ ಮುಖ್ಯ ಉದ್ದೇಶ. ನಮ್ಮ ಬದುಕಿನಲ್ಲಿ ಅನೇಕ ವಿಕಾರಗಳಿವೆ. ಈ ವಿಕಾರಗಳನ್ನು ಜಯಿಸುವುದನ್ನು ನಿನ್ನ ಮುಖ್ಯ ಉದ್ದೇಶವನ್ನಾಗಿಟ್ಟುಕೋ ಅಂತ ಉಪನಿಷತ್ತು ಹೇಳ್ತದೆಯಲ್ಲ, ಅಷ್ಟೇ ಒಂದು ಸಣ್ಣ ವಾಕ್ಯ, ವಿಕಾರ ದಂಡೋಧ್ಯೇಯ. ಇಂತಹ ನುಡಿಮುತ್ತುಗಳು ಬಹಳ ಮುಖ್ಯ. ವೈರಾಗ್ಯಸ್ಯ ಫಲಂ ಬೋಧೋ, ವೈರಾಗ್ಯದ ಮುಖ್ಯ ಉದ್ದೇಶ ಏನು? ದಿವ್ಯ ಬೋಧೆಯನ್ನು ಪಡ್ಕೊಳ್ಳೋದು. ನಮಗೆ ವೈರಾಗ್ಯ ಅಂದರೆ ಅದರ ಅರ್ಥ ನಮಗೆ ಗೊತ್ತಿಲ್ಲ. ನಾವು ಶಂಕರಾಚಾರ್ಯರ ಅನ್ನಪೂರ್ಣ ಸ್ತೋತ್ರದಲ್ಲಿ ಹೇಳ್ತೇವೆ, ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಜ್ಞಾನ ಮತ್ತು ವೈರಾಗ್ಯ, ಜ್ಞಾನದಲ್ಲಿ ವೈರಾಗ್ಯ ಅಲ್ಲ, ಜ್ಞಾನ ಮತ್ತು ವೈರಾಗ್ಯವನ್ನು ಸಿದ್ಧಿಸುವುದಕ್ಕಾಗಿ ಭಿಕ್ಷೆಯನ್ನು ಬೇಡುವುದು ಅನ್ನಪೂರ್ಣೆಯಲ್ಲಿ. ಆ ವೈರಾಗ್ಯ ಯಾಕೆ? ಉಪನಿಷತ್ತು, ಅಧ್ಯಾತ್ಮ ಉಪನಿಷತ್ತು ಹೇಳೋದು ವೈರಾಗ್ಯಸ್ಯ ಫಲಂ ಬೋಧ. ಅತ್ಯುತ್ತಮವಾದ ಜ್ಞಾನವೇ ವೈರಾಗ್ಯದ ಮುಖ್ಯ ಉದ್ದೇಶ. ಇನ್ನೊಂದು ಕಡೆ ಬ್ರಹ್ಮಬಿಂದು ಎನ್ನುವ ಉಪನಿಷತ್ತು ಹೇಳುತ್ತದೆ, ಶಬ್ದ ಬ್ರಹ್ಮಾಣಿ ನಿಷ್ಣಾತಃ ಪರಂ ಬ್ರಹ್ಮಾಧಿಗಚ್ಚತಿ. ವೇದಶಾಸ್ತ್ರದ ಅಧ್ಯಯನದ ಮೂಲಕ ನಾವು ಪರಬ್ರಹ್ಮವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತದೆ ಅನ್ನುವಂತಹ ಮಾತು. ಯಾಕೆ ಉಪನಿಷತ್ತನ್ನು ಓದಬೇಕು? ಪರಬ್ರಹ್ಮವನ್ನು ಗ್ರಹಿಸುವುದಕ್ಕಾಗಿ. ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ, ಬಹಳ ಸವೆದು ಹೋದಂತಹ ಮಾತು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಅದು ಮೈತ್ರಾಯಣಿ ಉಪನಿಷತ್ತಿನ ಬಹಳ ಮುಖ್ಯವಾದಂತಹ ಮಾತು ಎನ್ನುವುದನ್ನು ಗಮನಿಸಬೇಕು. ಕಠ ಹೇಳುತ್ತದೆ ಬಹಳ ಸುಂದರವಾದಂತಹ ಸಣ್ಣ ವಾಕ್ಯದ ಮೂಲಕ, ನಾಯಮಾತ್ಮ ಪ್ರವಚನೇನ ಲಭ್ಯ. ಈ ಅಧ್ಯಾತ್ಮದಲ್ಲಿ ಗಹನವಾಗಿರುವಂತಹ ಪರಮಾತ್ಮ ತತ್ವವನ್ನು, ಪರಬ್ರಹ್ಮ ತತ್ವವನ್ನು ಪ್ರವಚನದಿಂದ, ಉಪನ್ಯಾಸದಿಂದ, ಗ್ರಂಥರಾಶಿಯಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲಪ್ಪ. ನಾಯಮಾತ್ಮ ಪ್ರವಚನೇನ ಲಭ್ಯ. ಇದನ್ನು ಡಿಫೈನ್ ಮಾಡಲಿಕ್ಕಾಗೋದಿಲ್ಲ, ಇದರ ಬಗ್ಗೆ ವಿವರಣೆ ಕೊಡಲಿಕ್ಕೆ, ವ್ಯಾಖ್ಯಾನ ಕೊಡಲಿಕ್ಕೆ ಆಗೋದಿಲ್ಲ. ಅದು ಸ್ವಯಂ ವೇದ್ಯವಾದದ್ದು. ಎಷ್ಟು ಮುಖ್ಯವಾದಂತಹ ಅಂಶಗಳನ್ನು ಉಪನಿಷತ್ತು ಹೇಳ್ತಾ ಹೋಗ್ತದೆ. ಅದರ ಕಾವ್ಯ ಗುಣೋಪೇತ ಶಕ್ತಿ ಅದ್ಭುತವಾದದ್ದು. ಆ ಬಗ್ಗೆ ನಾನು ಹೆಚ್ಚು ಮಾತಾಡ್ತೇನೆ. ನೋಡಿ, ತುಳಸಿ ಉಪನಿಷತ್ತು ಅಂತ ಅದನ್ನು ನವೀನ ಅಂತ ಕರೆದಿದ್ದಾರೆ ಹರೀಶ್ ಭಟ್ರು. ಅದೇನೇ ಇರಲಿ, ಅದರ ಸೌಂದರ್ಯ ಬಹಳ ಮುಖ್ಯವಾದದ್ದು. ಆ ಶಬ್ದ ಶಯ್ಯೆ ನೋಡಿ, ತುಳಸಿಯನ್ನ ಪ್ರಾರ್ಥನೆ ಮಾಡುವಂತಹ ಭಾಗ, ಔವೃಕ್ಷ ವೃಕ್ಷ ರೂಪಾಸಿ ವೃಕ್ಷತ್ವಮ್ಮೆ ವಿನಾಶಯ. ಈ ತುಳಸಿ ಮರವೋ ಗಿಡವೋ? ಗಿಡ. ಆದರೆ ಮರವೂ ಇದೆ. ನಾನು ಎಲ್ಲೋ ಫೇಸ್ಬುಕ್ಕಲ್ಲಿ ನೋಡಿದ್ದೇನೆ, ದೊಡ್ಡ ಮರ, ಎಲ್ಲೋ ತುಳಸಿ ಮರವಾಗಿದ್ದರ ಒಂದು ಸಾಕ್ಷಿ ಇದೆ ಯಾವುದೋ ಊರಿನಲ್ಲಿ, ಹುಡುಕಿದ್ರೆ ಸಿಗ್ಬಹುದು. ಆದರೆ ಈ ಉಪನಿಷತ್ಕಾರ ಇಲ್ಲಿ ಏನು ಹೇಳ್ತಾನೆ? ಔವೃಕ್ಷ ವೃಕ್ಷ ರೂಪಾಸಿ. ನೀನು ಸಸ್ಯ ರೂಪದಲ್ಲಿ, ಗಿಡ ರೂಪದಲ್ಲಿ ಇದ್ದೀಯ, ಔವೃಕ್ಷವಾಗಿದ್ದೀಯ ಅಂತ. ಇಲ್ಲಿ ಔವೃಕ್ಷ ಅಂತಂದ್ರೆ ನೀನು ಚೈತನ್ಯ ರೂಪದಲ್ಲಿದ್ದೀಯ ಅಂತ. ಔವೃಕ್ಷ, ವೃಕ್ಷ ಅಂದ್ರೆ ಜಡ. ಔವೃಕ್ಷ ರೂಪದಲ್ಲಿರುವ ವೃಕ್ಷ, ಚೈತನ್ಯ ರೂಪದಲ್ಲಿರುವಂತಹ ಗಿಡ, ಸಸ್ಯ. ಮಾತಿನ ವಿಲಾಸ ನೋಡಿ ಎಷ್ಟು ಚೆನ್ನಾಗಿದೆ, ಕಾವ್ಯಾತ್ಮಕತೆ. ವೃಕ್ಷತ್ವಮ್ಮೆ ವಿನಾಶಯ. ನೀನು ಅವೃಕ್ಷ, ಚೈತನ್ಯ ಸ್ವರೂಪಿ. ನೀನು ಮಾಡಬೇಕಾಗಿದ್ದೇನು? ನನ್ನಲ್ಲಿರುವ ಜಡತ್ವವನ್ನು ನಿವಾರಣೆ ಮಾಡಬೇಕು. ವೃಕ್ಷತ್ವ ಮೇ ವಿನಾಶಯ. ನನ್ನೊಳಗೆ ವೃಕ್ಷತ್ವ ಇದೆ, ಜಡತ್ವ ಇದೆ, ಅದನ್ನು
ನಿವಾರಣೆ ಮಾಡಿ ಚೈತನ್ಯವನ್ನು ನನಗೆ ಉಂಟು ಮಾಡಬೇಕು. ತುಲಸ್ಯ ಅತುಲ ರೂಪಾಸಿ, ಅತುಲೇ ತ್ವತುಲಾಯಾಮ್, ಆ ಶಬ್ದಗಳಲ್ಲಿ ಆಟ ಆಡ್ತಾನೆ. ಒಂದು ರೀತಿಯ ಶಬ್ದಾಲಂಕಾರದ ಸೌಂದರ್ಯವನ್ನು ಈ ಕಾವ್ಯದಲ್ಲಿ ಉಪನಿಷತ್ತಿನಲ್ಲಿ ನಾವು ನೋಡಬೇಕು. ನಾದಗುಣ ಭರಿತವಾದದ್ದು. ನಾವು ಸಾಮಾನ್ಯವಾಗಿ ಉಪನಿಷತ್ತು ಅಂತಂದರೆ ಅದು ಗದ್ಯದ ರಾಶಿ ಅಂತ ತಿಳಿದುಕೊಳ್ತೇವೆ. ಹೆಚ್ಚಿನ ಉಪನಿಷತ್ತುಗಳು ಗದ್ಯಮಯವಾಗಿವೆ. ಆದರೆ ಇಲ್ಲಿಯ ಕೆಲವು ಉಪನಿಷತ್ತುಗಳ ಒಳಗಡೆ ಬೇರೆ ಬೇರೆ ರೀತಿಯ ಛಂದೋಬಂಧಗಳ ಹರಿವಿದೆ. ಒಂದು ಕಡೆ ಅನುಷ್ಠುಪ್ ಛಂದಸ್ಸಿನ ವಿಲಾಸ ಕಾಣ್ತೇವೆ, ಮತ್ತೊಮ್ಮೆ ಶಾರ್ದೂಲ ವಿಕ್ರೀಡಿತ ಇದೆ, ಮತ್ತೊಮ್ಮೆ ವಸಂತ ತಿಲಕ ಇದೆ. ಅಂದರೆ ಬೇರೆ ಬೇರೆ ನಾದ ತರಂಗವನ್ನು ಉಂಟು ಮಾಡಿ ಕಾವ್ಯದ ಸಂತೋಷದಲ್ಲಿ ನಮ್ಮನ್ನು ಮುಳುಗಿಸುವಂತಹ ರೀತಿ ಈ ಉಪನಿಷತ್ತುಗಳ ಅಧ್ಯಯನದಿಂದ ನಾವು ಆ ಸುಖವನ್ನು ಪಡೆಯಬಹುದು ಅನ್ನುವುದನ್ನು ಗಮನಿಸಬೇಕು. ನೋಡಿ, ಬಹಳ ಪ್ರಸಿದ್ಧವಾದ ಮಾತು ನಾನ್ ಋಷಿ ಕುರುತೆ ಕಾವ್ಯಂ ಅಂತ. ಋಷಿ ಅಲ್ಲದೆ ಇದ್ದವನು ಕಾವ್ಯವನ್ನು ಕಟ್ಟಲಾರ ಅಂತ. ಉಪನಿಷತ್ತುಗಳನ್ನು ಎಲ್ಲರೂ ಋಷಿಗಳೇ ಬರೆದದ್ದು. ಹಾಗಾಗಿ ಎಲ್ಲ ಉಪನಿಷತ್ತುಗಳಲ್ಲಿಯೂ ಕೂಡ ಕಾವ್ಯಗುಣ ಇದ್ದೇ ಇದೆ. ಒಂದು ಉದಾಹರಣೆ ಕೊಡ್ತೇನೆ ನಾನು. ಅಮೃತನಾದ ಅನ್ನುವಂತಹ ಒಂದು ಉಪನಿಷತ್ತಿನ ಮಾತಿದು. ನೋಡಿ, ಆ ಮಾತು ಅಂಧವತ್ ಪಶ್ಯ ರೂಪಾಣಿ ಶಬ್ದಂ ಬಧಿರವತ್ ಶೃಣು. ಒಂದು ವಕ್ರೋಕ್ತಿ ವಿಲಾಸದ ಹಾಗೆ ಕೇಳುತ್ತದೆ. ಅಂಧವತ್ ಪಶ್ಯ ರೂಪಾಣಿ, ಈ ರೂಪವನ್ನು ಕುರುಡನ ಹಾಗೆ ನೋಡು. ಕುರುಡನ ಹಾಗೆ ನೋಡ್ಲಿಕ್ಕಾಗುತ್ತಾ? ಶಬ್ದಂ ಬಧಿರವತ್ ಶೃಣು, ಕಿವುಡನ ಹಾಗೆ ಈ ಶಬ್ದವನ್ನು ಕೇಳು. ಕುರುಡನ ಹಾಗೆ ನೋಡುವುದು, ಕಿವುಡನ ಹಾಗೆ ಕೇಳುವುದು ಇದೆಯಲ್ಲ, ಈ ರೀತಿಯ ವಾಕ್ಯ ಪ್ರಯೋಗದಲ್ಲೇ ಕವಿತ್ವ ಇದೆ. ಅದರ ಅರ್ಥ ನೀನು ನೋಡಬೇಡ ಅಂತ, ನೀನು ಕೇಳಬೇಡ ಅಂತ. ಹೇಗೆ ಕುರುಡ ನೋಡಲಾರನೋ, ಕಿವುಡ ಕೇಳಲಾರನೋ, ಹಾಗೆ ನೀನು ಕೂಡ ಪರಬ್ರಹ್ಮ ಚಿಂತನೆಯನ್ನು ಮಾಡ್ತಾ ಇರುವಾಗ ಬೇರೆ ಏನನ್ನೂ ನೋಡಲಾರೆ, ಬೇರೆ ಏನನ್ನೂ ಕೇಳಲಾರೆ. ಆ ರೀತಿಯ ಒಂದು ಕೂರ್ಮ ಸದೃಶವಾದ ಇಂದ್ರಿಯ ನಿಯಂತ್ರಣವನ್ನು ಸಾಧಿಸು ಎನ್ನುವಂತಹ ಮಾತು. ಕಡಿಮೆ ಮಾತುಗಳ ಮೂಲಕ ವಿಶಾಲವಾದಂತಹ ಅರ್ಥವನ್ನು ಕಾವ್ಯ ಮಾತ್ರ ಕಟ್ಟಿಕೊಡಬಲ್ಲದು. ಅಂತಹ ಒಂದು ತಂತ್ರ ನೈಪುಣ್ಯ ಉಪನಿಷತ್ ಕವಿಗಳಿಗೆ ಇದೆ ಅನ್ನುವುದು ಮುಖ್ಯ. ಮೊನ್ನೆ ತಾನೇ ನಾವು ಶಿವರಾತ್ರಿಯನ್ನು ಮುಗಿಸಿದ್ದೇವೆ. ಬಹಳ ಪ್ರಸಿದ್ಧವಾದ ರುದ್ರಮಂತ್ರ, ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಉಪನಿಷತ್ ಕಾಲದ ಕವಿ ಹೇಳ್ತಾನೆ, ಉರ್ವಾರುಕಮಿವ, ಸೌತೆಕಾಯಿ ಹೇಗೆ ತೊಟ್ಟನ್ನು ಕಳಚಿಕೊಂಡು ಬೀಳ್ತದೆಯೋ ಹಾಗೆ ಮೃತ್ಯುವಿನಿಂದ ನಮ್ಮನ್ನು ಪಾರು ಮಾಡು. ರುದ್ರಮಂತ್ರದಲ್ಲಿರುವ ಉಪಮಾಲಂಕಾರ ನೋಡಿ. ಆ ಕಾಲದಲ್ಲಿಯೂ ಕೂಡ ಸೌತೆಕಾಯಿ ಗೊತ್ತಿತ್ತು ಉಪನಿಷತ್ ಕವಿಗಳಿಗೆ. ಉರ್ವಾರುಕಮಿವ ಬಂಧನ ಮೃತ್ಯೋ ಮುಕ್ಷೀಯ, ಈ ಮೃತ್ಯು ಬಂಧನದಿಂದ ನನ್ನನ್ನು ಬಿಡಿಸು. ಸೌತೆಕಾಯಿ ಹೇಗೆ ತೊಟ್ಟನ್ನು ಕಳಚಿ ಕೆಳಗೆ ಬೀಳುತ್ತದೋ ಹಾಗೆ. ಆದರೆ ಮಾಮೃತಾತ್, ಅಮೃತದಿಂದ ನನ್ನನ್ನು ಬಿಡಿಸಬೇಡ. ಮೃತ್ಯುವಿನಿಂದ ನನ್ನನ್ನು ಬಿಡಿಸು, ಅಮೃತದಿಂದ ಅಲ್ಲ. ಆ ಹೋಲಿಕೆ ಎಷ್ಟು ಪರಿಣಾಮಕಾರಿಯಾದದ್ದು ಅನ್ನುವುದನ್ನು ಗಮನಿಸಬೇಕು. ಇನ್ನೊಂದು ಕಡೆ ನೋಡಿ, ಯಾಜ್ಞವಲ್ಕ್ಯ ಉಪನಿಷತ್ತಿನ ಮಾತು, ಅಪಕಾರಿಣಿ ಕೋಪಶ್ಚೇತ್ ಕೋಪೇ ಕೋಪ ಕಥಂ ನತೆ. ಇದು ಬಹಳ ಸೌಂದರ್ಯದ ಮಾತು ಅಂತ ಕಾಣುತ್ತದೆ. ನೀನು ಕೋಪದ ಮೇಲೆ ಏಕೆ ಕೋಪಿಸುವುದಿಲ್ಲ? ಗದ್ಯ ಸಂಸ್ಕೃತದ ಮಾತು ನೋಡಿ, ಅಪಕಾರಿಣಿ ಕೋಪಶ್ಚೇತ್ ಕೋಪೇ ಕೋಪ ಕಥಂ ನತೆ. ನಿನಗೆ ಕೋಪದ ಮೇಲೆ ಯಾಕೆ ಕೋಪ ಬರುವುದಿಲ್ಲ? ಅಂದರೆ ನೀನು ಕೋಪಿಸಿಕೊಳ್ಳಬೇಡ, ಕೋಪದ ಮೇಲೆ ಕೋಪ ಬರಲಿ ಅನ್ನುವ ಮಾತು. ಒಂದು ಈ ಸೈಕಿಯಾಟ್ರಿಕ್ ರೀತಿಯ ಮನೋವಿಜ್ಞಾನದ ರೀತಿಯಲ್ಲಿ ಸಲಹೆಯನ್ನು ಕೊಡುವ, ಆಪ್ತ ಸಮಾಲೋಚನೆಯನ್ನು ಮಾಡುವ ಹಾಗೆ ಉಪನಿಷತ್ ಋಷಿ ಮಾತಾಡ್ತಾನೆ ಇಲ್ಲಿ. ಅಂದರೆ ನೀನು ಕೋಪಿಷ್ಠನಾಗಬೇಡ ಎನ್ನುವ ಮಾತನ್ನು ಬಳಸು ಮಾತಿನಿಂದ ಹೇಳುವ ಕವಿತ್ವ. ಮತ್ತೊಂದು ಕಡೆ ಅಲ್ಲೇ ಬರುವಂತಹ ಮಾತು, ನಮೋಸ್ತು ಮಮ ಕೋಪಾಯ ಸ್ವಾಶ್ರಯ ಜ್ವಾಲನೆ ಭೃಶಂ. ನನ್ನನ್ನೇ ಭಸ್ಮ ಮಾಡುವ ಕೋಪಕ್ಕೆ ನನ್ನ ನಮಸ್ಕಾರ. ಈ ನನ್ನ ನಮಸ್ಕಾರ ಅನ್ನುವ ಮಾತಿದೆಯಲ್ಲ, ಇದಕ್ಕೆ ವಿರುದ್ಧಾರ್ಥ ಕೂಡ ಇದೆ. ಭಾಷೆ ಭಂಗಿಯಿಂದಾಗಿ, ಭಾವದಿಂದಾಗಿ
ವಿಶೇಷವಾದ ಅರ್ಥವನ್ನು ಕೊಡಬಲ್ಲದು. ನಿಮಗೆ ನಮಸ್ಕಾರ ಅಂತ ಹೇಳಿದರೆ ನಮಸ್ಕಾರ ಅಲ್ಲ ಅಂತ ಅರ್ಥ, ತಿರಸ್ಕಾರ ಅಂತ ಅರ್ಥ. ಯಾವ ಭಾವದಿಂದ ಈ ಋಷಿ ಈ ಪದ್ಯವನ್ನು ಬರೆದಿದ್ದಾನೋ ಗೊತ್ತಿಲ್ಲ. ನನಗನ್ನಿಸ್ತದೆ, ನಮೋಸ್ತು ಮಮ ಕೋಪಾಯ ಸ್ವಾಶ್ರಯ ಜ್ವಾಲನೆ ದೃಶಂ. ಓ ಪುಣ್ಯಾತ್ಮ, ನಿನಗೆ ನನ್ನ ನಮಸ್ಕಾರ ಅನ್ನುವ ಮಾತಿನ ಮೂಲಕ ನನ್ನನ್ನು ಭಸ್ಮ ಮಾಡುವ ಕೋಪಕ್ಕೆ ನಮಸ್ಕಾರ ಕೊಡುವುದು ಅಂತಂದರೆ ಆ ಕೋಪದಿಂದ ನಾನು ಹೊರಗೆ ಬರುವುದು, ಕೋಪಿಷ್ಠನಾಗದೇ ಇರುವುದು ಅಂತ ಅರ್ಥ. ಕಡಿಮೆ ಮಾತುಗಳಲ್ಲಿ ವಿಶಾಲವಾದ ಅರ್ಥವನ್ನು ಸಾರಗ್ರಾಹಿಯಾಗಿ ಕೊಡುವುದಲ್ಲವೇ ನಿಜವಾದ ಕಾವ್ಯ. ಉಪನಿಷತ್ ಕವಿಗಳ ಮಾತಿಗೆ ಅಂತಹ ವಿಶೇಷ ಶಕ್ತಿ ಇದೆ. ಅಲ್ಲೇ ಒಂದು ಕಡೆ ಇನ್ನೊಂದು ಮಾತು ಬರ್ತದೆ, ಬಹಳ ಅದ್ಭುತವಾದದ್ದು. ಮನ್ಯು ಕರೋತಿ ನಾಹಂ ಕರೋಮಿ, ಮನ್ಯು ಕರ್ತ ನಾಹಂ ಕರ್ತ, ಮನ್ಯು ಕಾರಯಿತ ನಾನು ನಾಹಂ ಕಾರಯಿತ, ಏಷತೆ ಮನ್ಯೋ ಮನ್ಯವೇ ಸ್ವಾಹ. ಮನ್ಯು ಅಂದ್ರೆ ಏನು? ಕೋಪ, ಸಿಟ್ಟು. ಯಜ್ಞ ಮಾಡ್ತಾ ಇರುವಾಗ ಏನನ್ನು ಹೇಳಬೇಕು? ಈ ಪಾಪಗಳನ್ನೆಲ್ಲ ನಾನು ಮಾಡಿದ್ದಲ್ಲ, ಕೋಪ ನನ್ನಿಂದ ಮಾಡಿಸಿದ್ದು. ಇದಕ್ಕೆ ಯಾರು ಹೊಣೆಗಾರ? ಕೋಪ, ನಾನಲ್ಲ. ಓ ಕೋಪಾಭಿಮಾನಿ ದೇವತೆಯೇ, ಇದನ್ನು ನಾನು ಮಾಡಲಿಲ್ಲ. ಮನ್ಯು ಕರೋತಿ, ಸಿಟ್ಟು ಮಾಡಿಸಿದೆ ನನ್ನಿಂದ, ನಾನು ಮಾಡಿದ್ದಲ್ಲ. ಇದರ ಕರ್ತ ಯಾರು? ಕೋಪ. ಆದ್ದರಿಂದ ನನ್ನನ್ನು ನೀನು ದಂಡಿಸಬೇಡ, ಆ ಪಾಪಗಳನ್ನು ನಾನು ಮಾಡಿದವನಲ್ಲ. ಓ ಕ್ರೋಧರೂಪಿಯೇ, ನಿನಗೆ ಇದು ಸುಹುತವಾಗಲಿ. ಬಹಳ ಒಳ್ಳೆಯ ಅನುವಾದ. ಸ್ವಾಹ ಎನ್ನುವಂತಹ ಸಂಸ್ಕೃತ ಶಬ್ದಕ್ಕೆ ಹರೀಶ ಭಟ್ರು ಕೊಟ್ಟ ಅನುವಾದ ಇದೆಯಲ್ಲ, ಇದು ನಿನಗೆ ಸುಹುತವಾಗಲಿ, ಒಳ್ಳೆ ಚೆನ್ನಾಗಿ ಸುಟ್ಟು ಬೂದಿಯಾಗಲಿ ಅನ್ನುವ ಅರ್ಥ ಸ್ವಾಹ ಅನ್ನುವುದಕ್ಕೆ. ನಮ್ಮಲ್ಲಿ ಹೆಚ್ಚಿನ, ನನಗಂತೂ ಗೊತ್ತಿರಲಿಲ್ಲ ಸ್ವಾಹ ಎನ್ನುವುದಕ್ಕೆ ಈ ರೀತಿಯ ಒಂದು ಅರ್ಥ ಇದೆ. ಸ್ವಾಹ ಅಂದರೆ ಅಗ್ನಿಗೆ ಹಾಕೋದು ಅಂತ ಮಾತ್ರ ತಿಳ್ಕೊಂಡಿರ್ತೇವೆ. ಅದು ಸುಹುತವಾಗಬೇಕು, ಚೆನ್ನಾಗಿ ಭಸ್ಮ ಆಗಬೇಕು, ಹುತ ಆಗಬೇಕು ಎನ್ನುವ ಅರ್ಥವನ್ನು ಅವರು ಗದ್ಯಾನುವಾದದಲ್ಲಿ ಕೊಟ್ಟಿದ್ದಾರೆ. ನನ್ನ ಮನ್ಯು, ನನ್ನ ಕೋಪ, ನನ್ನ ಸಿಟ್ಟು, ನನ್ನ ತಾಮಸಿ ಭಾವ ಯಜ್ಞದಲ್ಲಿ ಸಂಪೂರ್ಣ ಸುಹುತವಾಗಬೇಕು, ಸುಟ್ಟು ಬೂದಿಯಾಗಬೇಕು ಎನ್ನುವಂತಹ ಮಾತು. ಈ ರೀತಿಯ ಕಾವ್ಯ ನಾವು ಕೇವಲ ಪಾರಂಪರಿಕವಾದಂತಹ ಸಾಂಪ್ರದಾಯಿಕವಾದಂತಹ ಭಾವನೆಯಿಂದ ಮಾತ್ರ ಉಪನಿಷತ್ತನ್ನು ಓದಬೇಕಾಗಿಲ್ಲ. ಕಾವ್ಯಾಧ್ಯಯನದ ಹಿನ್ನೆಲೆಯಲ್ಲಿಯೂ ಕೂಡ ಉಪನಿಷತ್ತುಗಳನ್ನು ಓದಬಹುದು ಎನ್ನುವ ಸಂದೇಶವನ್ನು ಹೇಳುತ್ತದೆ. ನೋಡಿ, ನಾವು ಕಾವ್ಯದ ಮೀಮಾಂಸೆಯ ಸಂದರ್ಭದಲ್ಲಿ ರೂಪಕ ಅಂತ ಹೇಳ್ತೇವೆ. ವಿಸ್ಡಮ್ ಸ್ಪೀಕ್ಸ್ ಥ್ರೂ ದಿ ಇಮೇಜಸ್ ಎನ್ನುವ ಮಾತಿದೆ. ವಿವೇಕ ಪ್ರತಿಮೆಗಳ ಮೂಲಕ ಮಾತಾಡುತ್ತದೆ, ರೂಪಕದ ಮೇಲೆ ಮಾತಾಡುತ್ತದೆ ಅನ್ನುವ ಪ್ರಸಿದ್ಧವಾದ ಮಾತು. ಉಪನಿಷತ್ತುಗಳಲ್ಲಿ ಅಂಥದ್ದೇ ಪ್ರತಿಮೆಗಳಿವೆ, ರೂಪಕಗಳಿವೆ. ದ್ವಾ ಸಪು ಸುಪರ್ಣ ಸಯುಜ ಸಖಾಯ ಇತ್ಯಾದಿಯಾದಂತಹ ಮಂತ್ರಗಳು ನೋಡಿ. ಆತ್ಮ ಮತ್ತು ಪರಮಾತ್ಮ ಎನ್ನುವ ಎರಡು ಹಕ್ಕಿಗಳು ಅನ್ನುವಂತಹ ವಿಷಯ ಬರ್ತದೆ. ಈ ಎರಡು ಹಕ್ಕಿಗಳು ನಿಜವಾದ ಹಕ್ಕಿಗಳಲ್ಲ. ಹಕ್ಕಿಗಳು ಎನ್ನುವ ಸಂಕೇತದ ಮೂಲಕ, ರೂಪಕದ ಮೂಲಕ ಕವಿಗಳು ಮಾತಾಡ್ತಾರೆ. ತ್ರಿಸ್ತಃ ಪುರ ತ್ರಿಪಥ ಅಂತ ತ್ರಿಪುರೋಪನಿಷತ್ತು ಹೇಳುತ್ತದೆ. 3 ಪಟ್ಟಣಗಳು, 3 ದಾರಿಗಳು ಅಂತ. ಅವು ಯಾವುದು 3 ಪಟ್ಟಣಗಳು? ಸ್ಥೂಲ, ಸೂಕ್ಷ್ಮ, ಕಾರಣ ಎನ್ನುವ ಶರೀರದ 3 ರೂಪಗಳು. ಹೀಗೆ ಒಂದನ್ನು ಇನ್ನೊಂದರ ಮೂಲಕ ಹೇಳುವಂತಹ ರೂಪಕ ಚಮತ್ಕಾರ ಇದು. ಆತ್ಮಾನಂ ರಥಿನಂ ವಿದ್ಧಿ, ಭಗವದ್ಗೀತೆಯಲ್ಲಿ ಕೂಡ ಈ ಮಾತು ಬರ್ತದೆ. ಪೈಂಗಲ ಉಪನಿಷತ್ತಿನಲ್ಲಿ ಈ ಮಾತನ್ನು ಇಲ್ಲಿ ಉದ್ಧರಿಸಲಾಗಿದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವಚ. ಈ ದೇಹವೇ ಒಂದು ರಥ. ರಥೋತ್ಸವ ಅಂದರೆ ಏನು? ಯಾವುದೋ ದೇವಸ್ಥಾನದ ಎದುರುಗಡೆ ಎಳೆಯುವ ರಥ ಅಲ್ಲ. ಈ ದೇಹ ಎನ್ನುವ ರಥವನ್ನೇ ನಾನು ಎಳ್ಕೊಂಡು ಸಾಗಬೇಕು. ಬದುಕು ಜೀವನ ಎನ್ನುವುದೇ ಒಂದು ರಥೋತ್ಸವವಾಗಬೇಕು ಅಂತ ಈ ಚಿಂತನೆ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಪೂರ್ಣಸ್ಯ ಪೂರ್ಣಮಾದಾಯ, ಇದು ಬಹಳ ಪ್ರಸಿದ್ಧವಾದಂತಹ ಮಾತು. ನಾವು ಹೆಚ್ಚಾಗಿ ಭಾರತೀಯ ಗಣಿತಶಾಸ್ತ್ರದ ಹಿನ್ನೆಲೆಯಲ್ಲಿ 0ಯಿಂದ 0 ಕಳೆದರೆ 0 ಉಳಿಯುತ್ತದೆ ಅನ್ನುವುದಕ್ಕೆ ಈ ಉಪನಿಷತ್ತಿನ ಮಾತನ್ನು ಹೇಳುತ್ತೇವೆ. ಆದರೆ ಅದನ್ನು ಮೀರಿದಂತಹ ಮಾತು ಪೂರ್ಣ ಎನ್ನುವುದು ಪರಬ್ರಹ್ಮದ ಪ್ರತೀಕವಾಗಿದೆ ಎನ್ನುವುದು ಮುಖ್ಯ. ಒಂದು ರೂಪಕ ಪ್ರಪಂಚವನ್ನು ಕಟ್ಟುವಂತಹ ಉಪನಿಷತ್ ಕಾಲದ ಋಷಿಗಳು ಆ ಮೂಲಕ ನಮಗೆ ತುಂಬ ಗ್ರಾಹ್ಯವಾಗಿ, ಗಾಢವಾಗಿ ಕಾಣುವಂತಹ ರೀತಿಯಲ್ಲಿ ಈ ಉಪನಿಷತ್ತನ್ನು ಬರೀತಾರೆ. ಎಷ್ಟು ಸರಳವಾದ ಉದಾಹರಣೆ ಕೊಡ್ತಾರೆ ಅಂತಂದರೆ ನೋಡಿ, ಒಂದು ಕ್ಷುರಿಕ ಉಪನಿಷತ್ತು ಅಂತ ಇದೆ. ಕ್ಷುರಿಕ ಅಂದರೆ ಏನು? ಚೂರಿ ಅಂತ ಅರ್ಥ.
ಸಂಸ್ಕೃತದಲ್ಲಿ ಕ್ಷುರಿಕ, ಕನ್ನಡದಲ್ಲಿ ಚೂರಿ. ಕ್ಷುರಿಕಾಂ ಸಂಪ್ರವಕ್ಷ್ಯಾಮಿ ಧಾರಣಂ ಯೋಗ ಸಿದ್ಧಯೇ. ಯೋಗ ಧಾರಣೆ ಅನ್ನುವುದು ಒಂದು ಚೂರಿ ಇದ್ದ ಹಾಗೆ. ಅದು ಅದನ್ನು ಕತ್ತರಿಸಬೇಕು, ಅಜ್ಞಾನವನ್ನು, ಪ್ರಾಪಂಚಿಕವಾದ ಭೋಗಲಾಲಸೆಯನ್ನು ಈ ಚೂರಿಯಿಂದ ಕತ್ತರಿಸಬೇಕು ಅನ್ನುವುದನ್ನು ಹೇಳುವಂತಹ ರೂಪಕ ವಿಧಾನ ಇದೆಯಲ್ಲ. ಉಪನಿಷತ್ ಕಾಲದ ಋಷಿಗಳು ನಿಜವಾಗಿಯೂ ಕವಿಗಳು. ಅವರ ಉಪಮಾಲಂಕಾರ ನೂರಾರು ಉದಾಹರಣೆಯನ್ನು ಕೊಡಬಹುದು. ನೋಡಿ, ಒಂದು ಕಡೆ ಹೇಳ್ತಾರೆ ಪೈಂಗಲ ಉಪನಿಷತ್ತಿನಲ್ಲಿ, ಧ್ಯಾತ್ವಾ ಮಧ್ಯಸ್ಥಂ ಆತ್ಮಾನಂ ಕಲಶಾಂತರ ದೀಪವತ್. ಕಲಶದ ಒಳಗಿರುವ ದೀಪದ ಹಾಗೆ ಆತ್ಮ ಇದೆ ಅಂತ. ಏನು ಕಲಶದ ಒಳಗೆ ದೀಪ ಇರುತ್ತೆ? ಬಿರುಗಾಳಿ ಬರುವ ಸಂದರ್ಭದಲ್ಲಿ ನಾವು ಪಾತ್ರೆಯ ಒಳಗಡೆ, ಬಕೆಟ್ ಒಳಗಡೆ ದೀಪ ಇಟ್ಟು ಸಂರಕ್ಷಣೆ ಮಾಡ್ತೇವೆ. ಹಾಗೆಯೇ ಈ ದೇಹ ಎನ್ನುವ ಕಲಶದ ಒಳಗಡೆ ಆತ್ಮ ಎನ್ನುವ ದೀಪ ಇದೆ. ಆ ಹೋಲಿಕೆ ನೋಡಿ, ಉಪಮೆ ನೋಡಿ. ಗಾಳಿ ಬಂದಾಗಲೂ ಅಲ್ಲಾಡದೆ ಸ್ಥಿರವಾಗಿ ಇರಬೇಕು, ನಂದದೇ ಇರುವ ದೀಪ ಅದು, ನಂದಾದೀಪ. ಹೀಗೆ ಈ ಆತ್ಮವನ್ನು ದೇಹದ ಒಳಗಡೆ ನಾನು ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಮಾತು. ಇನ್ನೊಂದು ಬಹಳ ಸುಂದರವಾದ ಮಾತು, ಪುನರ್ಜನ್ಮಾಂಕುರಂ ತ್ಯಕ್ತ್ವಾ ಸ್ಥಿತಿ ಸಂಭೃಷ್ಟ ಬೀಜವತ್. ಮುಕ್ತಿಕೋಪನಿಷತ್ತಿನಲ್ಲೇ ಬರುವಂತಹ ಮಾತು. ಎಷ್ಟು ಅದ್ಭುತವಾದ ಮಾತು ಅಂತಂದರೆ, ಈ ಮರುಜನ್ಮ, ಪುನರ್ಜನ್ಮ, ಮತ್ತೆ ಮತ್ತೆ ನಾನು ಹುಟ್ಟುವಂತಹ ಸಂದರ್ಭ ಇದು ಬರಬಾರದು ಅಂತಾದರೆ ಏನು ಮಾಡಬೇಕು? ಪುನರ್ಜನ್ಮಾಂಕುರಂ ತ್ಯಕ್ತ್ವಾ ಸ್ಥಿತಿ ಸಂಭೃಷ್ಟ ಬೀಜವತ್. ಬೇಯಿಸಿದ ಬೀಜದ ಹಾಗೆ ನಾವು ಮಾಡಿದರೆ ಆ ಬೀಜ ಮತ್ತೆ ಮೊಳಕೆ ಒಡೆಯುವುದಿಲ್ಲ. ಬೀಜ ಮೊಳಕೆ ಒಡೆಯಬೇಕಾದ್ರೆ ಮಣ್ಣಿನೊಳಗೆ ಹಾಕಿ ನೀರು ಹಾಕಬೇಕು. ಆದರೆ ಬೀಜವನ್ನೇ ಬೇಯಿಸಿದರೆ ಅದು ಮತ್ತೆ ಮೊಳಕೆ ಬರೋದೇ ಇಲ್ಲ. ಸ್ಥಿತಿ ಸಂಭೃಷ್ಟ ಬೀಜವತ್, ಬೇಯಿಸಿದ ಬೀಜದ ಹಾಗೆ. ಕುಮಾರವ್ಯಾಸ ಬಹಳ ಚೆನ್ನಾಗಿ ಅದನ್ನು ಹೇಳ್ತಾನೆ. ಬೆಂದವು ಭವದ ಭಯ ಬೀಜ. ಈ ಉಪನಿಷತ್ತಿನಿಂದಲೇ ಕುಮಾರವ್ಯಾಸನು ಪ್ರೇರಣೆಯನ್ನು ಪಡೆದಿರಬೇಕು ನೋಡಿ. ಅವನು ಅದನ್ನೇ ಹೇಳ್ತಾನೆ, ಬೆಂದವು ಭವದ ಭಯ ಬೀಜ. ಈ ಭವ ಸಂಸಾರದ ಭಯ ಎನ್ನುವಂತಹ ಬೀಜವನ್ನೇ ಹರಿನಾಮ ಸಂಸ್ಮರಣೆಯಿಂದ ನಾವು ಬೇಯಿಸಬಹುದು. ಅಂತಹ ಶಕ್ತಿ ಇದೆ ಅನ್ನುವ ಆ ಉಪಮಾಲಂಕಾರ ನಾವು ಉಪನಿಷತ್ತುಗಳಲ್ಲಿ ನೋಡ್ತೇವೆ. ಇನ್ನು ನೂರಾರು ಉದಾಹರಣೆ. ತಿಲಾನಾಂತು ಯಥಾ ತೈಲಂ ಪುಷ್ಪೇ ಗಂಧ ಇವಾಶ್ರಿತ. ಎಳ್ಳಿನ ಒಳಗಡೆ ಎಣ್ಣೆ ಇರುವ ಹಾಗೆ, ಹೂವಿನಲ್ಲಿ ಸುಗಂಧ ಅಡಗಿಕೊಂಡ ಹಾಗೆ ಆತ್ಮದ ಅಸ್ತಿತ್ವ ಇರುತ್ತದೆ ಅಂತ. ಯಾಕೆ ಇಂತಹ ಉಪಮೆಗಳನ್ನು ಕೊಡಬೇಕು ಅಂತಂದರೆ, ನಮಗೆ ಅಧ್ಯಯನ ಮಾಡುವವರಿಗೆ ಅದು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ದೃಷ್ಟಾಂತಗಳು ಯಾಕೆ ಇದೆ ಅಂತಂದರೆ ಅರ್ಥಗ್ರಹಣಕ್ಕೆ ಸುಲಭವಾಗುವುದಕ್ಕೆ. ಶಿಖಾತು ದೀಪ ಸಂಕಾಶ, ಪ್ರಣವ ಊರ್ಧ್ವಮುಖವಾಗಿ ಜ್ವಲಿಸ್ತದೆ ಅನ್ನುವುದನ್ನು ಹೇಳುವುದಕ್ಕೆ ಬ್ರಹ್ಮವಿದ್ಯೋಪನಿಷತ್ತು ಶಿಖಾತು ದೀಪ ಸಂಕಾಶ, ದೀಪದ ಹಾಗೆ ಆತ್ಮ ಉರಿಯುತ್ತದೆ, ಪ್ರಣವ ಓಂಕಾರ ಉರಿಯುತ್ತಾ ಇರ್ತದೆ ಅಂತ. ಇನ್ನೊಂದು ತುಂಬ ಚೆನ್ನಾಗಿರುವ ಮಂತ್ರ ನಿಮಗೆಲ್ಲ ಗೊತ್ತಿರುವಂತಹದ್ದು, ಜಾತವೇದ ಸೇ ಸುನಮಾಮ ಸೋಮರಾತಿ ಯತೋ ನಿದಹಾತಿ ವೇದ ಸನ ಪರ್ಷತತಿ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿ. ಇದು ನಿಜವಾಗಿ ಅಗ್ನಿಯ ಮಂತ್ರ, ಅಲ್ಲಿ ನಿಜವಾಗಿ ದುರ್ಗೆಯ ಮಂತ್ರ. ಅಗ್ನಿಯ ಸಂದರ್ಭದಲ್ಲಿ ಇದನ್ನು ಹೆಚ್ಚಾಗಿ ನಾವು ಹೇಳ್ತೇವೆ. ಯಾಕೆ ಅಂತಂದರೆ ಅಲ್ಲಿಯ ಉದಾಹರಣೆ, ಈ ದುರ್ಗೆಯನ್ನು ಭಜಿಸಿದರೆ ಸನ ಪರ್ಷದತಿ ದುರ್ಗಾಣಿ ವಿಶ್ವ ನಾವೇವ ಸಿಂಧುಂ ದುರಿತಾತ್ಯಗ್ನಿ. ನಾವೆಯ ಹಾಗೆ, ಸಮುದ್ರದಲ್ಲಿ ನಾವೆ ಇದ್ದರೆ ಹೇಗೆ ದಾಟಲಿಕ್ಕೆ ಸುಲಭವಾಗುತ್ತದೋ ಹಾಗೆ ಅಗ್ನಿಯ ಆರಾಧನೆಯಿಂದ ನಾವು ಸಂಸಾರದ ಸಾಗರವನ್ನು ದಾಟಬಹುದು ಎನ್ನುವಂತಹ ಉಪಮೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಅಗ್ನಿಯನ್ನು ಸಮುದ್ರ ತರಣದ ನಾವೆಯ ಜೊತೆಗೆ ಹೋಲಿಸಿದ್ದು. ನೀರಿಗೆ ಸಮೀಪವಾಗಿರುವ ವಸ್ತುವಿನ ಮೂಲಕ ಅಗ್ನಿಯನ್ನು ಭೇದಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಇದೆಲ್ಲ ಕಾವ್ಯದ ಕೌತುಕಗಳು. ಹರಿಶ್ಚಂದ್ರ ಕಾವ್ಯದಲ್ಲಿ ರಾಘವಾಂಕ ಹೇಳ್ತಾನೆ ಒಂದು ಕಡೆ, ದುರಿತವನವನ್ನು ಉರುಹಿ ಸುಡುವ ಕಿಚ್ಚೆಂದೆನಿಪ ತುಂಗಭದ್ರಾ ನದಿಯನ್ ಅವನೀಶ ನೋಡೆಂದನು. ತುಂಗಭದ್ರಾ ನದಿಯನ್ನು ನೋಡು, ಏನದು? ದುರಿತ ದಾವಾನಲವನ್ನು ಸುಡುವಂತಹ ಅಗ್ನಿ ಅಂತ. ಎಲ್ಲಿ ತುಂಗಭದ್ರೆಯ ನೀರು, ಎಲ್ಲಿ ಅಗ್ನಿ. ಅಗ್ನಿಯನ್ನು ನೀರಿನ ಜೊತೆಗೆ ಹೋಲಿಸುವುದು. ಇದೆಲ್ಲ ಈ ಸೃಷ್ಟಿಯ, ಪದಸೃಷ್ಟಿಯ, ಕವಿಪ್ರತಿಭೆಯ ವಿಲಾಸ. ನಿಜವಾಗಿ ಕೂಡ ನೀರು ಅಂದರೆ ಏನು? ಅಗ್ನಿಯಿಂದ ಹುಟ್ಟಿದ್ದು. ಸೃಷ್ಟಿಯ ಪ್ರಕ್ರಿಯೆಯಲ್ಲಿ ನೋಡಿದರೆ ಅಗ್ನೇರಾಪಹ ಅನ್ನುವಂತಹ ಮಾತು ಬರ್ತದೆ. 5 ನಿಮಿಷ.
ಅಗ್ನಿಯಿಂದಲೇ ಹುಟ್ಟಿದ್ದಲ್ವಾ ನೀರು. ಆದ್ದರಿಂದ ಆ ನೀರು ಅಗ್ನಿಯನ್ನು ಸುಡುವುದಕ್ಕೆ, ಅಗ್ನಿಯನ್ನು ಇಲ್ಲವಾಗಿಸುವುದಕ್ಕೂ ಕೂಡ ಸಮರ್ಥವಾಗುತ್ತದೆ. ಇದೆಲ್ಲ ವಿಶೇಷತೆ ಇರಲಿ. ಈ ಒಂದು ದೃಷ್ಟಾಂತ ನನಗೆ ಬಹಳ ಮನಸ್ಸನ್ನು ಮೋಹಿಸುವಂತಹದ್ದು. ಆಕ್ಷಿಪ್ತೋ ಭುಜದಂಡೇನ ಯಥಾ ಚಲತಿ ಕಂದುಕಃ. 1000 ವರ್ಷಗಳ ಹಿಂದೆ ಬರೆದಂತಹ ಕವಿಗಳು ನೋಡಿ, ಈ ಜೀವನು ನಿರಂತರವಾಗಿ ಗತಿಶೀಲನಾಗಿದ್ದಾನೆ ಅನ್ನುವುದನ್ನು ಹೇಳುವುದಕ್ಕೆ ಬಾಹುವಿನ ದಂಡದ ಮೂಲಕ ಚೆಂಡಾಟ ಆಡಿದ ಹಾಗೆ ಅಂತ ತೋರಿಸುವುದು. ಕ್ರಿಕೆಟನ್ನು ಅವರು ನೋಡೇ ಇಲ್ಲ, ಕ್ರಿಕೆಟ್ ಆಟ ಹುಟ್ಟಲೇ ಇಲ್ಲ. ಆಕ್ಷಿಪ್ತೋ ಭುಜದಂಡೇನ ಯಥಾ ಚಲತಿ ಕಂದುಗಃ. ಚೆಂಡು ಹೇಗೆ ಭುಜದಂಡದಿಂದ ಓಡುತ್ತದೆ, ಹಾರುತ್ತದೆ, ಗತಿಶೀಲವಾಗಿದೆ ಅನ್ನುವುದನ್ನು ಹೇಳುವುದು. ಆ ಉಪಮೆ ಈಗಿನ ಮಕ್ಕಳಿಗೆ ಹೆಚ್ಚು ಅರ್ಥವನ್ನು ಕೊಡುತ್ತದೆ ಅಂತ ನನಗನಿಸ್ತದೆ. ರಜ್ಜುಬದ್ಧೋ ಯಥಾಶ್ಯೇನಃ. ಹಕ್ಕಿಗೆ ಹಗ್ಗ ಹಾಕಿ ಕಟ್ಟಿದ ಹಾಗೆ ಗುಣಬದ್ಧಾತ್ಮಜೀವ. ಜೀವನವನ್ನು ಪ್ರಾಣಾಪಾನಗಳಿಂದ ನಾವು ಕಟ್ಟಬೇಕು. ಆ ಗುಣ ಎನ್ನುವ ಶಬ್ದ ಸಂಸ್ಕೃತದಲ್ಲಿ ಹಗ್ಗ ಎನ್ನುವ ಅರ್ಥವನ್ನು ಕೊಡುತ್ತದೆ, ಗುಣಲಕ್ಷಣ ಎನ್ನುವ ಅರ್ಥವನ್ನು ಕೊಡುತ್ತದೆ. ಹೀಗೆ ಶ್ಲೇಷೆಯಿಂದ, ಅನಂತಾರ್ಥಗಳಿಂದ ಕಾವ್ಯವನ್ನು ಕಟ್ಟುವ ಉಪನಿಷತ್ ಕವಿಗಳ ಪ್ರತಿಭೆ ಬಹಳ ಮುಖ್ಯ. ಇನ್ನು ದೈನಂದಿನ ಜೀವನದಲ್ಲಿ ಯೋಗ ವಿಚಾರದ ಬಗೆಗೆ ಅನೇಕ ಮಾಹಿತಿಗಳನ್ನು ಉಪನಿಷತ್ತು ಕೊಡುತ್ತದೆ. ಅನಾಹತ ನಾದ ಅಂದರೆ ಏನು? ಶ್ರೂಯತೆ ಪ್ರಥಮಾಭ್ಯಾಸೆ ನಾದೋ ನಾನಾ ವಿಧೋ ಭವೇತ್. ನಾನಾ ವಿಧವಾಗಿ ಅನಾಹತ ನಾದ ಕೇಳುತ್ತದೆ. ಮೊದಲು ಹೇಗೆ ಕೇಳುತ್ತದೆ? ಸಮುದ್ರದ ಘೋಷದ ಹಾಗೆ ಕೇಳುತ್ತದೆ. ಆಮೇಲೆ ಮೋಡ ಗುಡುಗಿದ ಹಾಗೆ ಕೇಳುತ್ತದೆ, ಭೇರಿ ಬಡಿದ ಹಾಗೆ ಕೇಳುತ್ತದೆ, ಆಮೇಲೆ ಮೃದಂಗದ ಹಾಗೆ ಕೇಳುತ್ತದೆ, ಗಂಟೆ ಬಾರಿಸಿದ ಹಾಗೆ ಕೇಳುತ್ತದೆ. ಕೊನೆಗೆ ಅದು ಕೊಳಲಿನ ಮಂಜುಳ ನಾದವಾಗುತ್ತದೆ, ವೀಣೆಯ ಗುಂಜಾರವಾಗುತ್ತದೆ, ಭ್ರಮರ ಕೂಗಿದ ಹಾಗೆ ಕೇಳುತ್ತದೆ. ಹೇಗೆ ಅನಾಹತ ನಾದ ಮನಸ್ಸಿನ ಒಳಗಡೆ ಇರುವಂತಹ ಆ ಶಬ್ದ ಧ್ಯಾನದ ಯೋಗದ ಬಲದಿಂದ ಅದು ಮಧುರವಾಗುತ್ತಾ ಬರ್ತದೆ. ಸಾಧನೆಯಿಂದ ಅದನ್ನು ಹೇಗೆ ನಾವು ಸುಲಭೀಕರಿಸಿಕೊಳ್ಳಬಹುದು ಎನ್ನುವ ವಿವರಗಳೆಲ್ಲ ಈ ಉಪನಿಷತ್ತು ಪ್ರಪಂಚದಲ್ಲಿ ಇದೆ. ಯೋಗಾಸನಗಳ ವಿವರ, 14 ನಾಡಿಗಳ ವಿವರ, ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಸುಷುಮ್ನಾಯಾಹ ಸವ್ಯಭಾಗೆ ಇಡಾ ತಿಷ್ಠತಿ, ದಕ್ಷಿಣೇ ಭಾಗೆ ಪಿಂಗಲ, ಇಡಾಯಾಂ ಚಂದ್ರಸ್ಥಿರತಿ, ಪಿಂಗಲಾಯಾಂ ರವಿ. ಅವನು ಬಸವ, ಇವಳು ಕಮಲ ಎನ್ನುವಷ್ಟು ಸರಳವಾಗಿ ಯೋಗದ ಆಸನಗಳ ನಾಡಿಗಳ ವಿವರಗಳನ್ನು ಹೇಳ್ತಾ ಹೋಗ್ತಾರೆ. ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಇವುಗಳ ವ್ಯಾಖ್ಯೆ, ಅವುಗಳ ವಿಧ ಪ್ರಭೇದಗಳು, ಜಾಲಂಧರ ಬಂಧ, ಕೇಚರಿ ಮುದ್ರೆ, ಮಹಾಮುದ್ರೆ ಇವುಗಳನ್ನೆಲ್ಲ ಹೇಳುವಂತಹದ್ದು. ವೈಚಾರಿಕತೆಯನ್ನು ಹೇಳುವುದು ಬಹಳ ಮುಖ್ಯವಾದಂತಹ ಮಾತು. ಕುಲಗೋತ್ರ ಜಾತಿ ವರ್ಣಾಶ್ರಮ ರೂಪಾಣಿ ಷಡ್ಭ್ರಮಾಹ. ಇವು 6 ಭ್ರಮೆಗಳು. ಯಾವುದು? ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮ ಮತ್ತು ರೂಪ. ಇದನ್ನು ಬ್ರಾಹ್ಮಣರನ್ನು ಬೈಯೋರು ಮೊದಲು ಓದಬೇಕು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಬ್ರಾಹ್ಮಣ್ಯ ಅನ್ನೋದು, ವರ್ಣ ಅನ್ನೋದು, ಜಾತಿ ಅನ್ನೋದು ಭ್ರಮೆ ಅಂತ ಹೇಳ್ತದೆ ಉಪನಿಷತ್ತು. ಇದಕ್ಕಿಂತ ದೊಡ್ಡ ವೈಚಾರಿಕತೆ ಬೇಕೇ? ಬಹಳ ಮುಖ್ಯ. ಏತದ್ ಉಪನಿಷದಂ ನಿತ್ಯಂ ಅಧೀತೆ ಸೋ ಅಗ್ನಿಭೂತೋ ಭವತಿ. ಈ ಉಪನಿಷತ್ತನ್ನು ಯಾರು ನಿರಂತರವಾಗಿ ಅಧ್ಯಯನ ಮಾಡ್ತಾನೋ ಅವನು ಪರಿಶುದ್ಧನಾಗ್ತಾನೆ, ಅಗ್ನಿಭೂತನಾಗ್ತಾನೆ, ಪಾವನನಾಗ್ತಾನೆ ಅನ್ನುವಂತಹ ಮಾತು. ಬ್ರಾಹ್ಮಣ್ಯದ ಪರಿಶುದ್ಧತೆಯನ್ನು ನಿರಾಕರಿಸುವಂತಹದ್ದು ಜನ್ಮ ಕಾರಣದಿಂದ. ಇದು ಬಹಳ ಮುಖ್ಯ. ಎಷ್ಟು ಆ ವಿವರಣೆಗಳಿದೆ ಅಂತಂದರೆ, ಕಿಂ ಜೀವ, ಕಿಂ ದೇಹ, ಕಿಂ ಜಾತಿ, ಕೋವಾ ಬ್ರಾಹ್ಮಣೋ ನಾಮ. ಈ ಬ್ರಾಹ್ಮಣ ಅನ್ನುವುದು ಜಾತಿಯೇ ಅಲ್ಲ, ರೂಪವೂ ಅಲ್ಲ, ಏನೂ ಅಲ್ಲ ಅಂತ ಹೇಳ್ತದೆ ಉಪನಿಷತ್ತು. ವಜ್ರಸೂಚಿ ಎನ್ನುವ ಉಪನಿಷತ್ತಿನ ಮಾತುಗಳು, ವೈಜ್ಞಾನಿಕ ವಿಚಾರಗಳು. ಹೋಮಿಯೋಪತಿ ಡಾಕ್ಟರ್ ಇದ್ದಾರೆ ಇಲ್ಲಿ, ಅವರು ಹೇಳಿದರು ಗರ್ಭ ಹೇಗೆ ಕಟ್ಟುತ್ತದೆ ಅಂತ. ಈ ವಿಜ್ಞಾನವನ್ನು ಉಪನಿಷತ್ತು ಹೇಳುತ್ತದೆ. ಎಷ್ಟು ಚೆನ್ನಾಗಿದೆ. ಏಕರಾತ್ರೋಷಿತಂ ಕಲಲಂ ಭವತಿ. ಸ್ತ್ರೀ ಪುರುಷ ಸಮಾಗಮದಿಂದ ಒಂದು ರಾತ್ರಿಯಲ್ಲಿ ಅದು ಕೆನೆ ಕಟ್ಟುತ್ತದೆ. ಸಪ್ತರಾತ್ರೋಷಿತಂ ಬುದ್ಬುದಂ ಭವತಿ. ಆಮೇಲೆ 7 ದಿನಗಳ ನಂತರ ಅದು ಮುದ್ದೆ ಆಗುತ್ತದೆ. ಮಾಸಾಭ್ಯಂತರೇಣ ಕಠಿಣೋ ಭವತಿ, ಗಟ್ಟಿಯಾಗುತ್ತದೆ. ಅಷ್ಟಮೇ ಮಾಸೆ ಸರ್ವ ಸಂಪೂರ್ಣೋ ಭವತಿ. ನವಮೇ ಪೀವತೆ.
9 ತಿಂಗಳಾಗುವಾಗ ಅದು ಪೂರ್ಣ ಆಗ್ತದೆ. ಯಾಕೆ ಹೆಣ್ಣು ಮಗು ಆಗ್ತದೆ, ಯಾಕೆ ಗಂಡು ಮಗು ಆಗ್ತದೆ, ಉಪನಿಷತ್ತಿನಲ್ಲಿ ಇದೆ. ಇಂತಹ ವೈಜ್ಞಾನಿಕ ವಿಚಾರವನ್ನ, ವೈಚಾರಿಕ ವಿಚಾರಗಳನ್ನೆಲ್ಲ, ಗಹನವಾದ ತಾತ್ವಿಕ ಚಿಂತನೆಗಳನ್ನು, ರಾಧಾಕೃಷ್ಣ ತತ್ವ ಅಂದರೆ ಏನು, ಕೃಷ್ಣನೇ ರಾಧೆಯಾಗಿ 2ನೆಯ ರೂಪವನ್ನು ತಂದು ಅವನೇ ಸ್ವಯಂ 2 ರೂಪದಲ್ಲಿ ವ್ಯಕ್ತನಾಗಿದ್ದು ಎನ್ನುವಂತಹ ವಿಚಾರ, ಸನ್ಯಾಸ ಧರ್ಮ ಅಂದರೆ ಏನು, ಮಹಾವಾಕ್ಯ ರತ್ನಾವಲಿ ಉಪನಿಷತ್ತು ಅನ್ನೋದು ಎಲ್ಲ ಉಪನಿಷತ್ತುಗಳ ಬಹಳ ಮುಖ್ಯವಾದ ಮಾತುಗಳನ್ನೇ ಆಯ್ದಂತಹ ಉಪನಿಷತ್ತದು. ಇದರ ಈ 2 ಗ್ರಂಥಗಳ ಅನುಬಂಧವನ್ನು ಬಹಳ ಮುಖ್ಯವಾಗಿ ಓದಬಹುದು, ಅದನ್ನು ಪ್ರತ್ಯೇಕ ಗ್ರಂಥವಾಗಿ ತರಬಹುದು. ಅಷ್ಟು ಮಹತ್ವವಾದ ಪರಿಭಾಷಾ ಕೋಶ, ಭಾಷಾಕೋಶಗಳಿವೆ. ಅಗ್ನಿ ಮತ್ತು ಪ್ರಜಾಪತಿಗೆ ಏನು ವ್ಯತ್ಯಾಸ, ಅಜಪಾಜಪ ಅಂದರೆ ಏನು, ಆಹವನೀಯ ಅಗ್ನಿ ಅಂದರೆ ಏನು, ಕೃಚ್ಛ ಚಾಂದ್ರಾಯಣ ವ್ರತಗಳಂದ್ರೆ ಏನು, ಕಲೆ ಕುಂಡಲಿನಿಗಳು ಯಾವುದು, ಉದ್ಗೀತ ಅಂದರೆ ಏನು, ಸ್ವಾಹ ಸ್ವಧ ಎನ್ನುವುದಕ್ಕೆ ವ್ಯತ್ಯಾಸ ಏನು, ಇಂತಹ ಬಹಳ ಮಹತ್ವಪೂರ್ಣವಾದಂತಹ ಮಾಹಿತಿಗಳನ್ನು ಅನುಬಂಧದಲ್ಲಿ ಕೊಟ್ಟಿದ್ದಾರೆ. ಆದ್ದರಿಂದ ಇದು ಕನ್ನಡ ವಾಂಗ್ಮಯ ಪ್ರಪಂಚಕ್ಕೆ ಬಹಳ ದೊಡ್ಡ ಉಡುಗೊರೆ ಅಂತ ಹೇಳಿ ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.